ಲಿಂಗೈಕ್ಯ ಡಿ.ವಿ. ಪಾಟೀಲ್ ಸ್ಮರಣಾರ್ಥ ಧೈರ್ಯ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು. ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ವಿಶ್ವ ಜ್ಯೋತಿ ಪ್ರತಿಷ್ಠಾನ ಕಲಬುರಗಿ ವತಿಯಿಂದ ಜಿಲ್ಲಾ ವೀರಶೈವ ಮಹಾಸಭಾದ ಅಧ್ಯಕ್ಷರಾದ ಲಿಂಗೈಕ್ಯ ಡಿ.ವಿ. ಪಾಟೀಲ್ ಸ್ಮರಣಾರ್ಥ ಧೈರ್ಯ ನಿಧಿ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಗಣ್ಯರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಸೂರ್ಯಕಾಂತ್ ಪಾಟೀಲ್ ಸರ್ಸಂಬ, ದಶರಥ್ ಬಾಬು ಒಂಟಿ, ದೇವೇಗೌಡ ತೆಲ್ಲೂರ್, ನೀಲ್ಕಂಠ ಜಮಾದಾರ್, ಮಲ್ಲಣ್ಣ ಮಡಿವಾಳ್, ಶ್ರೀಮತಿ ಅನ್ನಪೂರ್ಣ ರಾಜಾಪುರ್ ಅವರಿಗೆ ಧೈರ್ಯ ನಿಧಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎಂಎಲ್ಸಿ ಸುಶೀಲ್ ದಿನಮೋಶಿ ಮಾತನಾಡಿದರು. ಮಾನ್ಯ ಡಿ.ವಿ. ಪಾಟೀಲ್ ನನ್ನ ಅತ್ಯಂತ ಆತ್ಮೀಯ ಗೆಳೆಯ ಅಂತಂದು ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ನಾನು ಅವರು ಬಹುಶಃ ಒಂದೇ ದಿನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ನಮ್ಮ ರಾಜಕೀಯ ಜೀವನವನ್ನ ಪ್ರಾರಂಭ ಮಾಡಿದ್ದೇವೆ. ಆದರೆ ನಾನು ಬೇರೆ ಬೇರೆ ರೀತಿಯ ಹೋರಾಟಗಳನ್ನ ಮಾಡಿ ನಾವು ಈ ರಾಜಕೀಯ ಜೀವನದಲ್ಲಿ ಬಂದಿದ್ದೇವೆ. ಫೋರಂ ಫಾರ್ ಎಜುಕೇಶನ್ ಜಸ್ಟಿಸ್ ಇರಲಿ ಅಥವಾ ಸಾಕಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದ್ದೇವೆ. ಆದರೆ ಅದೇ ರೀತಿಯಾಗಿ ಡಿ.ವಿ. ಪಾಟೀಲರು ಕೂಡ ತಮ್ಮ ರಾಜಕೀಯ ಜೀವನಕ್ಕಿಂತ ಅಂದರೆ ಪ್ರಾರಂಭಕ್ಕಿಂತ ಮೊದಲನೇ ಅವರು ಸಮಾಜದ ಸೇವೆಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿದ್ದಾರೆ. ನಾನು ಅನೇಕ ವರ್ಷ ಭಾಳ ಹತ್ತಿರದಿಂದ ಅದು ಎಸ್.ಬಿ. ಪಾಟೀಲ್ ಆಗಿರ್ಬೋದು, ಜಿ.ಆರ್. ಪಾಟೀಲ್ ಅವರಾಗಿರ್ಬೋದು, ಮತ್ತು ಬಸವರೆಡ್ಡಿ ಇಟ್ಗಿ ಅವರಾಗಿರ್ಬೋದು, ಅನೇಕ ಮಾನ್ಯರೇನು ಅಧ್ಯಕ್ಷರಿದ್ದರು. ಅವ್ರೆಲ್ಲರ ಜೊತೆಗೆ ಅಷ್ಟೇ ಒಂದು ಅಂದರೆ ಅವ್ರ ಪಕ್ಕ ಶಿಷ್ಯನಾಗಿ ಅಥವಾ ಅವರ ಒಡನಾಟದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂಥ ವ್ಯಕ್ತಿ ಏಕೈಕ ಹೆಸರು ನಾವು ಮೊದಲು ತಗೋಬೇಕು. ಎಲ್ಲರೂ ಮಾಡಿದ್ದಾರೆ, ನಾನು ಅದ್ರ ಬಗ್ಗೆ ಯಾರಿಗೂ ಕಡಿಮೆ ಮಾಡಿದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡೋದಿಲ್ಲ. ಆದರೆ ಹೆಚ್ಚಿನ ಮಟ್ಟದಲ್ಲಿ ಅವರ ಸೇವೆಯನ್ನು ಸಲ್ಲಿಸೋದು, ಜೊತೆಗೆ ಸಮಾಜದ ಸೇವೆಯನ್ನ ಮಾಡಿದಂಥ ಯಾರೇ ಏಕೈಕ ವ್ಯಕ್ತಿ ಇದ್ದಾರಂತಂದ್ರೆ ಅದು ಮೊದಲು ಡಿ.ವಿ. ಪಾಟೀಲ್ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಯಾವತ್ತೂ ಸಮಾಜದ ಬಗ್ಗೆ ಅತ್ಯಂತ ಕಳಕಳಿ ಇದ್ದಂಥ ವ್ಯಕ್ತಿಗಳು. ನಂತರ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ ಪಾಟೀಲ್ ಅವರು ಮಾತನಾಡಿದರು. ಡಿ.ವಿ. ಪಾಟೀಲ್ರು ಅಂತಂದ್ರೆ ಅವರು ಒಬ್ಬ ವ್ಯಕ್ತಿ ಇರಲಿಲ್ಲ, ನಮ್ಮ ಸಮಾಜದ ಒಂದು ದೊಡ್ಡ ಶಕ್ತಿಯಾಗಿದ್ರು. ಯಾಕಂತಂದ್ರೆ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಯಾವ ರೀತಿ ಮೇಣಬತ್ತಿ ತನ್ನ ಮೈ ಸುಟ್ಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡುತ್ತಲ್ಲ ಅಂತ ಒಂದು ಕೆಲಸ ಈ ಜೀವನ ಪೂರ್ತಿ ಕೆಲಸ ಮಾಡಿದ್ದಾರೆ ಸಮಾಜಕ್ಕಾಗಿ. ನನಗೆ ಮೊದಲು ಸಮಾಜ ಅಂದ್ರೆ ಗೊತ್ತಿರಲಿಲ್ಲ. ನನಗೆ ಮೊದಲು ಕರ್ಕೊಂಡು ತಂದು ಯುವ ಘಟಕದ ಅಧ್ಯಕ್ಷ ಮಾಡಿದಂಥವ್ರು ಯಾರಾದ್ರೂ ಇದ್ರೆ ಅದು ನಮ್ಮ ಡಿ.ವಿ. ಪಾಟೀಲ್ ಅನ್ನೋರು. ಸಮಾಜದಲ್ಲಿ ಏನು ಮಾಡಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥ ಎಲ್ಲ ಕೆಲಸಗಳು, ಏನು ಸಮಾಜದ ಒಗ್ಗಟ್ಟಿನಲ್ಲಿ ಸಮಸ್ಯೆ ಇದೆ ಅದು ಯಾವ ರೀತಿ ನೀವು ನಿಭಾಯಿಸಬೇಕು, ಎಲ್ಲ ತಾಲೂಕುಗಳ ಘಟಕಗಳಿಗೆ ಇದು ಹೋಗಿ ಕೆಲಸ ಮಾಡೋದಾಗಿರ್ಬೋದು, ಪ್ರತಿಯೊಂದು ಸಮಾಜ ಸಂಘಟನೆ ಯಾವ ರೀತಿ ಮಾಡಬೇಕು ಅಂತಕ್ಕಂಥ ಮಾತನ್ನು ಸಹ ಅವರೇ ನಮಗೆ ಕಲಿಸಿಕೊಟ್ಟವರು. ಅವರಿಗೆ ನಾವು ಯಾವತ್ತೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾನು ಈ ಒಂದು ಸ್ಥಾನಕ್ಕೆ ಬರಬೇಕು ಅಂತಂದ್ರೆ ಅವರು ಮೂಲ ಕಾರಣ ಅಂತೇಳಿ ನಾನು ಹೇಳಬೇಕಾಗುತ್ತೆ. ಡಿ.ವಿ. ಪಾಟೀಲ್ ಅಣ್ಣವರು ಈಗಾಗಲೇ ನಮ್ಮ ತೆಗಿಲ್ತಿಪ್ಪಿ ಅಣ್ಣವರು ಹೇಳಿದ್ರು, ಇಡೀ ಜೀವನನೇ ಅವರು ಸಮಾಜಕ್ಕಾಗಿ ಸಲ್ಲಿಸಿದವರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಆದರೆ ಅವರು ಇವತ್ತು ತಮ್ಮ ಆಸ್ತಿ ಎಲ್ಲ ಕಳ್ಕೊಂಡು ಸಮಾಜ ಕಟ್ಟಿದಂಥವ್ರು. ಆದರೆ ಇವತ್ತು ಯಾರು ಕೂಡ ಅವರಿಗೆ ಸಹಾಯಕ್ಕೆ ಬರಲಿಲ್ಲ ಅಂತಕ್ಕಂಥ ಕೊರಗು ನಮ್ಮಲ್ಲೂ ಕೂಡ ಒಂದು ನೋವಾಗ್ತಾ ಇದೆ. ಒಂದು ದಿವಸ ಸಮಾಜ ಮೀಟಿಂಗ್ ನಡೆದಿತ್ತು ಬೀರ್ಸೆ ಕಲ್ಯಾಣ ಮಂಟಪದಲ್ಲಿ. ಒಂದು ಸಣ್ಣ ಘಟನೆ ಹೇಳಕ್ಕೆ ಬಯಸ್ತೀನಿ. ಆ ಒಂದು ಮೀಟಿಂಗ್ ನಲ್ಲಿ ಎಲ್ಲ ಇಡೀ ಶಾಸಕರು, ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರಿದ್ದರು. ಅವತ್ತು ಚರ್ಚೆಗೆ ಏನ್ ಬಂತು, ಅಧ್ಯಕ್ಷರು ನಮ್ಮ ಡಿ.ವಿ. ಪಾಟೀಲ್ ಅನ್ನೋರು ಇದ್ರು. ಆ ಸಂದರ್ಭದಲ್ಲಿ ಪ್ರಸ್ತಾವನೆ ಇಟ್ಟರು, ಒಂದು ಅವರು ನಡ್ಕೊಂತ ಓಡಾಡ್ತಾ ಇದ್ದಾರೆ, ಅವರಿಗೊಂದು ಯಾವ್ದಾದ್ರು ಸೆಕೆಂಡ್ ಹ್ಯಾಂಡ್ ಜೀಪ್ ಆದ್ರೂ ಕೊಡಿಸೋಣ ಅಂತಕ್ಕಂಥ ಒಂದು ಪ್ರಸ್ತಾವನೆ ಬಂತು. ಎಲ್ಲರೂ ಇದ್ರು ನಮ್ಮ ಜಿಲ್ಲೆಯಲ್ಲಿ ಎಲ್ಲ. ಈ ಸಂದರ್ಭದಲ್ಲಿ ಶರಣು ಪಪ್ಪ, ಶ್ರೀಕಾಂತ್ ಪಾಟೀಲ್ ತಳಗೋಳ್, ಪ್ರಭಾವ್ ಪಟ್ಟಣಕರ್, ಸುಶೀಲಾಬಾಯಿ ಡಿ.ವಿ. ಪಾಟೀಲ್, ಶರಣಬಸಪ್ಪ ಬೆಣ್ಣೂರ್, ಅಶ್ವಿನ್ ಸಂಕ, ವಿಜಯ್ ಕುಮಾರ್ ಪಾಟೀಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.